ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಪ್ರತಿಯೊಂದು ಹಿಂದೂ ಮನೆಯ ಅಂಗಳದಲ್ಲಿ ಒಂದು ಗಿಡ ಇದ್ದೇ ಇರುತ್ತೆ ಅಲ್ವಾ? ಅದೇ ತುಳಸಿ. ಆದರೆ ಇದು ಕೇವಲ ಒಂದು ಗಿಡನ? ಖಂಡಿತ ಇಲ್ಲ. ಅದೊಂದು ಪರಂಪರೆ, ಒಂದು ನಂಬಿಕೆ ಮತ್ತು ಆರೋಗ್ಯದ ಸಂಜೀವಿನಿ ಅಂತಾನೆ ಹೇಳಬಹುದು. ಈ ಚಿಕ್ಕ ಗಿಡಕ್ಕೆ ಇಷ್ಟೊಂದು ದೈವಿಕ ಮತ್ತು ವೈಜ್ಞಾನಿಕ ಮಹತ್ವ ಹೇಗೆ ಬಂತು? ಬನ್ನಿ ಇದರ ಹಿಂದಿನ ರಹಸ್ಯವನ್ನ ಒಟ್ಟಿಗೆ ತಿಳಿದುಕೊಳ್ಳೋಣ. ಸರಿ, ಮೊದಲು ಇದರ ಹೆಸರಿನಲ್ಲಿ ಏನಿದೆ ಅಂತ ನೋಡೋಣ. ತುಳಸಿ ಅನ್ನೋ ಪದ ಸಂಸ್ಕೃತದ ತುಲನಾ ನಸ್ತಿ ಅನ್ನೋ ಮಾತಿನಿಂದ ಬಂದಿದೆ. ಅಂದ್ರೆ ಯಾವುದಕ್ಕೂ ಹೋಲಿಸಲಾಗದ ಒಂದು ಸಸ್ಯ ಅಂತ. ಅದರ ಹೆಸರಲ್ಲೇ ಅದರ ಶಕ್ತಿ ಎಂಥದ್ದು ಅಂತ ಗೊತ್ತಾಗತ್ತೆ. ಹಾಗಾದ್ರೆ ದಿನಾ ನಾವು ನೋಡೋ ಈ ಪುಟ್ಟ ಗಿಡ ದೇವ್ರ ಕೋಣೆಯಿಂದ ಹಿಡಿದು ನಮ್ಮ ಅಡಿಗೆ ಮನೆ ತನಕ ಇಷ್ಟೊಂದು ಮುಖ್ಯವಾದ ಸ್ಥಾನವನ್ನು ಹೇಗೆ ಪಡ್ಕೊಡ್ತು? ಇದೇ ಪ್ರಶ್ನೆಗೆ ನಾವಿವತ್ತು ಉತ್ತರ ಹುಡ್ಕೋಕೆ ಹೊರಟಿರೋದು. ಸರಿ, ಹಾಗಾದ್ರೆ ಮೊದಲು ನಾವು ತುಳಸಿಯ ಪವಿತ್ರತೆಗೆ ಮೂಲ ಕಾರಣವಾದ ಪುರಾಣ ಕಥೆಗಳನ್ನೊಮ್ಮೆ ನೋಡೋಣ. ಕೇಳೋಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿವೆ ಈ ಕಥೆಗಳು. ಇಲ್ಲಿ ನಂಬಿಕೆ, ಪ್ರೀತಿ, ತ್ಯಾಗ ಎಲ್ಲವೂ ಇದೆ. ಈ ಕಥೆಯ ಮುಖ್ಯ ಪಾತ್ರ ವೃಂದ ಅಂತ. ಇವರು ಮಹಾವಿಷ್ಣುವಿನ ಪರಮಭಕ್ತೆ. ಅಷ್ಟೇ ಅಲ್ಲ, ಜಲಂಧರ ಅನ್ನೋ ಅಸುರರಾಜನ ಪತಿವ್ರತ ಪತ್ನಿ ಕೂಡ. ವೃಂದಾಳ ಪಾವಿತ್ರ್ಯ ಎಷ್ಟಿತ್ತು ಅಂದ್ರೆ ಅದೇ ಜಲಂಧರನಿಗೆ ಒಂದು ರೀತಿ ರಕ್ಷಾ ಕವಚವಾಗಿತ್ತು. ಈ ಕತೆ ಕೇಳೋಕೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ವೃಂದಾಳ ಪತಿವ್ರತ ಶಕ್ತಿಯೇ ಜಲಂಧರನನ್ನ ಅಜಯನನ್ನಾಗಿ ಮಾಡಿತ್ತು. ದೇವತೆಗಳಿಂದಲೂ ಅವನನ್ನ ಸೋಲಿಸೋಕಾಗ್ತಿರ್ಲಿಲ್ಲ. ಆಗ ಏನಾಗುತ್ತೆ ಅಂದ್ರೆ ಸ್ವತಃ ಮಹಾವಿಷ್ಣುವೇ ಜಲಂಧರನ ರೂಪದಲ್ಲಿ ಬಂದು ವೃಂದಾಳ ಪಾವಿತ್ರ್ಯವನ್ನ ಭಂಗ ಮಾಡ್ತಾನೆ. ತಾನು ಮೋಸ ಹೋದೆ ಅಂತ ತಿಳಿದ ವೃಂದ ವಿಷ್ಣುವಿಗೆ ಶಾಪ ಕೊಟ್ಟು ತಾನೇ ಅಗ್ನಿಪ್ರವೇಶ ಮಾಡ್ತಾಳೆ. ಆದ್ರೆ ಅವಳ ಆ ಅಚಲ ಭಕ್ತಿಗೆ ಮನಸೋತ ವಿಷ್ಣು ಅವಳ ಆತ್ಮವನ್ನ ತುಳಸಿ ಗಿಡವಾಗಿ ಪರಿವರ್ತಿಸ್ತಾನೆ. ಅಷ್ಟೇ ಅಲ್ಲ, ಇನ್ಮುಂದೆ ತುಳಸಿ ಎಲೆ ಇಲ್ಲದೆ ನಾನು ಯಾವುದೇ ನೈವೇದ್ಯವನ್ನ ಸ್ವೀಕರಿಸೋದಿಲ್ಲ ಅಂತ ವರವನ್ನೂ ಕೊಡ್ತಾನೆ. ನೋಡಿ, ಇದೇ ಕಾರಣಕ್ಕೆ ಇವತ್ತಿಗೂ ತುಳಸಿ ಅಂದ್ರೆ ವಿಷ್ಣುವಿಗೆ ಅಷ್ಟೊಂದು ಪ್ರೀತಿ. ಸರಿ, ಇದು ಪೌರಾಣಿಕ ಕಥೆಯಾಯ್ತು. ಈಗ ಇದೇ ತುಳಸಿಯನ್ನ ವಿಜ್ಞಾನದ ದೃಷ್ಟಿಯಿಂದ ನೋಡೋಣ. ತುಳಸಿಯನ್ನ ಕೇವಲ ಪವಿತ್ರ ಸಸ್ಯ ಅಂತ ಮಾತ್ರ ಅಲ್ಲ, ಆಯುರ್ವೇದದಲ್ಲಿ ಇದನ್ನ ಗಿಡಮೂಲಿಕೆಗಳ ರಾಣಿ ಅಂತಾನೆ ಕರೀತಾರೆ. ಯಾಕೆ? ಇದರ ಹಿಂದೆ ಇರೋ ಸೈಂಟಿಫಿಕ್ ಕಾರಣಗಳೇನು? ಬನ್ನಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಮಗೆ 2 ತರಹದ ತುಳಸಿ ಗಿಡಗಳು ಕಾಣಿಸಿಕ್ತವೆ. ಎಡಗಡೆ ನೋಡ್ತಿರುವುದು ಹಸಿರು ಎಲೆಗಳಿರುವ ರಾಮ ತುಳಸಿ. ಇದರ ರುಚಿ ಸ್ವಲ್ಪ ಸಿಹಿಯಾಗಿರುತ್ತೆ. ಇನ್ನೊಂದು ಬಲಗಡೆ ಇರೋದು ಕೃಷ್ಣ ತುಳಸಿ ಅಥವಾ ಶ್ಯಾಮ ತುಳಸಿ ಅಂತಾನೂ ಹೇಳ್ತಾರೆ. ಇದರ ಎಲೆಗಳು ಮತ್ತೆ ಕಾಂಡ ಸ್ವಲ್ಪ ನೇರಳೆ ಬಣ್ಣದಲ್ಲಿರುತ್ತೆ. ಆದ್ರೆ ಒಂದು ವಿಷಯ ಏನಂದ್ರೆ ಎರಡರಲ್ಲೂ ಔಷಧೀಯ ಗುಣಗಳು ಮಾತ್ರ ಯಥೇಚ್ಛವಾಗಿವೆ. ತುಳಸಿಯಲ್ಲಿರೋ ಔಷಧೀಯ ಗುಣಗಳ ಲಿಸ್ಟ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇದೊಂದು ನ್ಯಾಚುರಲ್ ಅಡಾಪ್ಟೋಜನ್, ಅಂದ್ರೆ ನಮ್ಮ ಶರೀರಕ್ಕೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆಗೋ ಒತ್ತಡವನ್ನ ನಿಭಾಯಿಸೋಕೆ ಸಹಾಯ ಮಾಡುತ್ತೆ. ಅಷ್ಟೇನಾ? ಖಂಡಿತ ಇಲ್ಲ. ಇದರಲ್ಲಿ ಆಂಟಿಆಕ್ಸಿಡೆಂಟ್ಸ್ಗಳಿವೆ, ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡೋ ಶಕ್ತಿ ಇದೆ. ನಮ್ಮ ಇಮ್ಯುನಿಟಿ ಹೆಚ್ಚಿಸೋದ್ರಿಂದ ಹಿಡಿದು ಕ್ಯಾನ್ಸರ್ ವಿರುದ್ಧ ಹೋರಾಡೋವರೆಗೂ ಇದರ ಸಾಮರ್ಥ್ಯ ಇದೆ ಅಂದ್ರೆ ನೀವೇ ಯೋಚನೆ ಮಾಡಿ. ಔಷಧೀಯ ಗುಣಗಳು ಸರಿ, ಆದ್ರೆ ತುಳಸಿ ಒಂದು ಪೋಷಕಾಂಶಗಳ ಗಣಿ ಅಂದ್ರೆ ತಪ್ಪಾಗಲ್ಲ. ನೋಡಿ, ಇದರಲ್ಲಿರೋ ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟೋಕೆ ಮತ್ತೆ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ. ಅದೇ ರೀತಿ ವಿಟಮಿನ್ ಎ ಇದೆಯಲ್ಲ, ಅದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಬೇಕೇ ಬೇಕು. ಅಂದ್ರೆ ಈ ಚಿಕ್ಕ ಚಿಕ್ಕ ಎಲೆಗಳಲ್ಲಿರೋ ಪೋಷಕಾಂಶಗಳು ನಮ್ಮ ಡೈಲಿ ಹೆಲ್ತ್ಗೆ ಎಷ್ಟು ಸಪೋರ್ಟ್ ಮಾಡ್ತವೆ ಅಲ್ವಾ? ಹಾಗಾದ್ರೆ ತುಳಸಿಯ ಈ ಅದ್ಭುತ ಶಕ್ತಿಗೆ ಮೂಲ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಅದ್ರ ಎಲೆಗಳಲ್ಲಿ ಯೂಜಿನಾಲ್, ಅರ್ಸೋಲಿಕ್ ಆಸಿಡ್ನಂತಹ ಕೆಲವು ನ್ಯಾಚುರಲ್ ಕೆಮಿಕಲ್ ಕಾಂಪೌಂಡ್ಸ್ ಇವೆ. ಇವೇ ಆಕ್ಚುಲಿ ತುಳಸಿಗೆ ಅದರ ಸ್ಪೆಷಲ್ ಮೆಡಿಸಿನಲ್ ಪ್ರಾಪರ್ಟೀಸ್ ಕೊಟ್ಟು ಅದನ್ನೊಂದು ಪವರ್ಫುಲ್ ಮನೆಮದ್ದಾಗೆ ಮಾಡಿರೋದು. ಇಲ್ಲಿವರೆಗೂ ನಾವು ತುಳಸಿಯ ಪೌರಾಣಿಕ ಮತ್ತು ವೈಜ್ಞಾನಿಕ ಹೀಗೆ 2 ಮುಖಗಳನ್ನ ನೋಡಿದ್ವಿ. ಈಗ ಈ 2 ವಿಷಯಗಳು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿದೆ ಅನ್ನೋದನ್ನ ನೋಡೋಣ. ಈ ಹೋಲಿಕೆ ನಿಜಕ್ಕೂ ಎಷ್ಟು ಅದ್ಭುತವಾಗಿದೆ ನೋಡಿ. ಒಂದ್ ಕಡೆ ನಮ್ಮ ನಂಬಿಕೆ ಪ್ರಕಾರ ತುಳಸಿ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡುತ್ತೆ. ಇನ್ನೊಂದ್ ಕಡೆ ಸೈನ್ಸ್ ಹೇಳುತ್ತೆ ಇದು ಗಾಳಿಯನ್ನ ಶುದ್ಧ ಮಾಡಿ ಕೀಟಗಳನ್ನ ದೂರ ಇಡುತ್ತೆ ಅಂತ. ಆಧ್ಯಾತ್ಮಿಕವಾಗಿ ಇದು ವಿಷ್ಣು ಲಕ್ಷ್ಮಿಯರ ಆಶೀರ್ವಾದ ಅಂತ ನಾವು ಭಾವಿಸಿದ್ರೆ, ವೈದ್ಯಕೀಯವಾಗಿ ಇದು ವಿಟಮಿನ್ಗಳ ಪವರ್ ಹೌಸ್. ಅಂದ್ರೆ ಒಂದ್ ಕಡೆ ಪವಿತ್ರತೆಯ ಸಂಕೇತವಾಗಿ, ಇನ್ನೊಂದ್ ಕಡೆ ಇಮ್ಯುನಿಟಿ ಬೂಸ್ಟರ್ ಆಗಿ ತುಳಸಿ ನಮ್ಮನ್ನ 2 ರೀತಿಯಲ್ಲಿ ಕಾಪಾಡುತ್ತೆ. ಗ್ರೇಟ್ ಅಲ್ವಾ? ಇವತ್ತಿಗೂ ಸಹ ನಮ್ಮ ದೇಶದ ಎಷ್ಟೋ ಮನೆಗಳಲ್ಲಿ ತುಳಸಿ ಒಂದು ಫಸ್ಟ್ ಏಡ್ ಕಿಟ್ ಇದ್ದ ಹಾಗೆ. ಶೀತ, ಕೆಮ್ಮು, ಸ್ಟ್ರೆಸ್ ಆದ್ರೆ ಸಾಕು, 1 ಕಪ್ ತುಳಸಿ ಟೀ ಕುಡಿದ್ರೆ ಆರಾಮ್. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1-2 ಎಲೆಗಳನ್ನ ಜಗಿದ್ರೆ ಇಮ್ಯುನಿಟಿ ಹೆಚ್ಚಾಗತ್ತೆ ಅಂತಾರೆ.
ಅಷ್ಟೇ ಅಲ್ಲ, ಶುಗರ್ ಮತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ ಮಾಡೋಕ್ಕೂ ಆಯುರ್ವೇದದಲ್ಲಿ ಇದನ್ನ ಬಳಸ್ತಾರೆ. ಅದಕ್ಕೆ ನೋಡಿ, ಆಯುರ್ವೇದದಲ್ಲಿ ಇದನ್ನ ಜೀವನ ವಿಸ್ತಾರಕ ಅಂದ್ರೆ ಆಯುಸ್ಸನ್ನ ಹೆಚ್ಚಿಸೋ ಗಿಡಮೂಲಿಕೆ ಅಂತ ಕರೆಯೋದು. ಎಂತ ಅದ್ಭುತ ಅಲ್ವಾ? ಸೊ ಕೊನೆಯದಾಗಿ ಹೇಳೋದಾದ್ರೆ, ತುಳಸಿ ಅನ್ನೋದು ಕೇವಲ ಒಂದು ಗಿಡ ಅಲ್ಲ, ಅದೊಂದು ಜೀವಂತ ಪರಂಪರೆ. ನಮ್ಮ ಆಧ್ಯಾತ್ಮಿಕ ನಂಬಿಕೆ ಮತ್ತು ವೈಜ್ಞಾನಿಕ ಸತ್ಯಗಳ ಒಂದು ಪರ್ಫೆಕ್ಟ್ ಕಾಂಬಿನೇಷನ್. ಈ ಸಂಸ್ಕೃತ ಶ್ಲೋಕವನ್ನೊಮ್ಮೆ ಕೇಳಿ, ಇದು ತುಳಸಿಯ ಮಹತ್ವವನ್ನು ಎಷ್ಟು ಸುಂದರವಾಗಿ ಹೇಳುತ್ತೆ. ಯಾರ ಬೇರಿನಲ್ಲಿ ಸರ್ವ ತೀರ್ಥಗಳಿವೆಯೋ, ಮಧ್ಯದಲ್ಲಿ ಸರ್ವ ದೇವತೆಗಳಿದ್ದಾರೆಯೋ ಮತ್ತು ತುದಿಯಲ್ಲಿ ಸರ್ವ ವೇದಗಳಿವೆಯೋ ಅಂಥ ತುಳಸಿಯೇ ನಿನಗೆ ನಮಸ್ಕಾರ. ನೋಡಿ, ಇದು ತುಳಸಿಯನ್ನ ಕೇವಲ ಒಂದು ಗಿಡವಾಗಿ ನೋಡದೆ ಒಂದು ದೈವಿಕ ಶಕ್ತಿಯಾಗಿ ಗೌರವಿಸೋ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ. ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡೋಣ. ಈ ತುಳಸಿಯ ಕಥೆಯ ಹಾಗೆಯೇ ನಮ್ಮ ಪ್ರಾಚೀನ ಪರಂಪರೆ ಮತ್ತು ಇವತ್ತಿನ ಆಧುನಿಕ ವಿಜ್ಞಾನ ಇವೆರಡೂ ಕೈಜೋಡಿಸಿದ್ರೆ ನಮ್ಮ ಆರೋಗ್ಯ ಮತ್ತು ನಮ್ಮ ಒಟ್ಟಾರೆ ಯೋಗಕ್ಷೇಮಕ್ಕೆ ಇನ್ನೆಂತಹ ಅದ್ಭುತ ಸಾಧ್ಯತೆಗಳು ತೆರೆದುಕೊಳ್ಳಬಹುದು ಅಲ್ವಾ? ಈ ಪ್ರಶ್ನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನು ಮುಗಿಸೋಣ.